ನಮಸ್ಕಾರ ನನ್ನ ಆತ್ಮೀಯ ಬಂಧುಗಳೇ. ಇಂದಿನ ಒಂದು ಕವನ ಶೀರ್ಷಿಕೆ ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ. ಪ್ರತಿವರು ಪ್ರತಿ ಓರ್ವರಿಗೂ ಒಂದು ಹಂಬಲ, ದೇವರು ಹೇಗಿದ್ದಾನೆ, ಎಲ್ಲಿದ್ದಾನೆ. ಹೀಗೆ ಒಂದು ದಿನ ಆನೆ, ಮನುಷ್ಯ ಹಾಗೂ ಸಿಂಹದ ನಡುವೆ ಒಂದು ಚಿಂತನ ಮಂಥನ ಕಾರ್ಯಕ್ರಮ ಆರಂಭಿಸಿದರು. ಕವನ ಒಂದು ಸಂಕಲನ ಏನಂತ ಕೇಳಿದ್ರೆ, ದೇವರು ಹೇಗಿದ್ದಾನೆ. ಆಗ ಆನೆ ಹೇಳ್ತು, ದೇವರು ನಂತರ ಇದ್ದಾನೆ, ಒಂದು ಸೊಂಡಿಲಿದೆ, ದೇವರು ನಂತರ ಇದ್ದಾನೆ. ಸಿಂಹ ಹೇಳಿತು, ಇಲ್ಲ ಇಲ್ಲ, ದೇವರು ನಂತರ ಇದ್ದಾನೆ, ನಾನು ನೋಡಿದ್ದೇನೆ, ದೇವರು ನಂತರ ಇದ್ದಾನೆ. ಆಗ ಮನುಷ್ಯ, ಇಲ್ಲ, ದೇವರು ನಂತರ ಇದ್ದಾನೆ, ನಾನು ಫೋಟೋದಲ್ಲಿ ನೋಡಿದ್ದೇನೆ, ದೇವರಿಗೆ ಕಣ್ಣು, ಮೂಗು, ಬಾಯಿ ಎಲ್ಲವೂ ಇದೆ. ಇಲ್ಲಿ ಹೇಳಿಕೆ ಕಾರಣ, ದೇವರು ಅವರವರ ಭಾವಕ್ಕೆ ತಕ್ಕಂತೆ ಒಂದು ಸಣ್ಣ ದೃಷ್ಟಾಂತ ನಿಮ್ಗೆ ಹೇಳ್ತಿದ್ದೀನಿ. ಒಮ್ಮೆ ಈ ತುಂಬಿ ಹೂವನ್ನ ಪಡಿಲಿಕ್ಕೆ ಹೂವನ್ನು ಆಲಿಸಿ ಹೊರಟು. ಆಗ ಸಂತನೋರ್ವ ಆ ಹೂ ದುಂಬಿಗೆ ಕೇಳ್ತಾನೆ, ಎಲ್ಲಿಗೆ ಪಯಣ, ಎಲ್ಲಿಗೆ. ಆಗ ದುಂಬಿ ಹೇಳ್ತದೆ, ಹೂ ಒಂದು ಅರಳಿದೆ, ಮಕರಂದ ತುಂಬಿದೆ, ಸುಗಂಧ ಸುಂಸಿದೆ, ಅಲ್ಲಿಗೆ ಅಲ್ಲಿಗೆ. ಸಂತ ಮರು ಪ್ರಶ್ನೆ ಮಾಡ್ತಾನೆ, ಎಲ್ಲಿದೆ ಆ ಹೂವು, ಹೇಗಿದೆ ಆ ಹೂವು. ದುಂಬಿ ಹೇಳ್ತದೆ, ಅದು ನನ್ನ ಕಣ್ಣಿಗೂ ಕಾಣುತ್ತಿಲ್ಲ, ನಿನ್ನ ಕಣ್ಣಿಗೂ ಕಾಣುತ್ತಿಲ್ಲ, ಆದರೆ ಅದರ ಸುವಾಸನೆ ನನ್ನ ಹೃದಯ ಮಾತ್ರ ಎಳುತ್ತಿದೆ. ಹೇಳಿಕೆ ಕಾರಣ ಎನ್ನ ಆತ್ಮೀಯ ಬಂಧುಗಳೇ, ಭಗವಂತ ಹೇಗಿದ್ದಾನೆ ಅಂತ ಹೇಳಿದ್ರೆ, ಆ ಭಗವಂತನ ಒಂದು ಇರುವಿಕೆ ನಿಜವಾದ ಭಕ್ತನಿಗೆ ಮಾತ್ರ ಗೊತ್ತು. ಆ ಭಗವಂತ ಇರುವಂತ ಒಂದು ಸನ್ನಿವೇಶ, ಭಗವಂತ ಇರುವಂತ ಒಂದು ಸಂದರ್ಭ, ಒಂದು ಸ್ಥಾನ, ಭಗವಂತ ಇರುವಂತ ಒಂದು ಪರಿಮಳ ನಿಜವಾದ ಭಕ್ತನ ಹೃದಯವನ್ನ ಎಳೆಯುತ್ತದೆ. ಹೇಗೆ ಕಾಣದ ಒಂದು ಕ್ರಿಮಿ ದೂರದ ಬೆಟ್ಟದಲ್ಲಿರುವ ತನ್ನ ಪ್ರಾಣಕ್ಕೆ ಪ್ರಾಣವಾದ ಹೂವನ್ನು ಪಡೆಯುತ್ತದೆ, ಹಾಗೆ ನಿಜವಾದ ಭಕ್ತನ ಒಂದು ಹೃದಯ ಭಗವಂತನ ಇರುವಿಕೆಯ ಒಂದು ಸುವಾಸನೆ ಎಳೆಯುತ್ತದೆ. ನನ್ನ ಆತ್ಮೀಯ ಬಂಧುಗಳೇ, ಹೇಳಿಕೆ ಕಾರಣ 80 ಲಕ್ಷ ಜೀವರಾಶಿ ಅತಿ ಸಣ್ಣ ಕ್ರಿಮಿಯಾದ ಒಂದು ದುಂಬಿ ತನ್ನ ಪ್ರಾಣಕ್ಕೆ ಪ್ರಾಣವಾದ ಹೂವನ್ನು ಪಡೆಯುತ್ತದೆ. 80 ಲಕ್ಷ ಜೀವರಾಶಿಗಳಲ್ಲಿ ಅತಿ ಬುದ್ಧಿವಂತರಾದ ಮಾನವರು, ವಾಕ್ಚಾತುರ್ಯ ಹೊಂದಿದ ಮನುಷ್ಯರು ನಾವು ಮನಸಾರೆ ಹಂಬಲಿಸಿದರೆ ಸದ್ಗುರುವಿನ ಒಂದು ಸಾನ್ನಿಧ್ಯ ದೊರೆಯದೆ. ಎನ್ನ ಆತ್ಮೀಯ ಬಂಧುಗಳು, ಧನ್ಯವಾದಗಳು.